ಆವತ್ತು ಸೀನು ಮದ್ವೆ ಬೇಡ ಅಂದ ಅಂತ ಪಂಚಾಯತಿಗೆ ಹೋಗಿದ್ರಲ್ಲ, ಇವತ್ತು ನೀವ್ ಬೇಡ ಅಂತ ಹೇಳ್ತಿರೋದಿಕ್ಕೆ ನಾನು ಪಂಚಾಯತಿಗೆ ಹೋಗ್ತೀನಿ. ಈ ಮದ್ವೆಗೆ ನೀವು ಹೇಗೆ ಒಪ್ಕೊಳ್ಳಲ್ಲ ಅಂತ ನಾನು ನೋಡ್ತೀನಿ. ಬನ್ನಿ. ಏನ್ರಿ ಇದು? ಅಕ್ಕ, ಅಯ್ಯಯ್ಯೋ, ಏನಕ್ಕ ಅವರಿಬ್ರು ಪಂಚಾಯತಿ ಅಂತಿದ್ದಾರೆ? ಏನ್ ನಡೆಯುತ್ತೋ ಏನೋ. ಅಯ್ಯೋ, ರಾಜಲಕ್ಷ್ಮಿ, ನನ್ ಕಷ್ಟಗಳೆಲ್ಲ ಕಾಲೇಜಲ್ಲಿ ಅಷ್ಟೇ. ಮನೆಗ್ ಹೋದ್ರೆ ಯಾವ ಕಷ್ಟನೂ ಇರಲ್ಲ. ಇಷ್ಟೊತ್ನಲ್ಲಿ ಅಮ್ಮ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ತಿರ್ತಾಳೆ, ಟಿವಿ ನೋಡ್ತಾ ಹ್ಯಾಪಿಯಾಗಿ ತಿನ್ಬೋದು. ಆದ್ರೆ ನಿನ್ಗ ಫೆಸಿಲಿಟಿ ಎಲ್ಲ ಇಲ್ಲ ಅಲ್ವಾ? ಕಾಲೇಜಲ್ಲೂ ಸ್ಟ್ರಿಕ್ಟ್ ಆಗಿರ್ಬೇಕು, ಮನೆಯಲ್ಲೂ ಸ್ಟ್ರಿಕ್ಟ್ ಆಗಿರ್ಬೇಕು. ಇಲ್ಲ ಛಾಯಾ, ನಾವ್ ಮನೆಗೆ ಹೋಗ್ತಿದ್ದ ಹಾಗೆ ಸಂತೋಷವಾಗೇ ಇರತ್ತೆ. ನಮ್ಮ ಮನೇಲಿ ಟಿವಿ ಇಲ್ದೇ ಇದ್ರು ಮನೆಗೆ ಹೋಗ್ತಿದ್ದ ಹಾಗೆ ಬಿಟ್ಟು ವೆಂಕಟರಾವ್ ಮಾವ, ಸೀನು ಮಾವ ಇವರೆಲ್ಲರೂ ಇದಾರಲ್ಲ, ಇವರೆಲ್ಲರೂ ತುಂಬಾ ಎಂಟರ್ಟೈನ್ ಮಾಡ್ತಾರೆ. ಅಂದ್ರೆ ಈಗ ಸೀನು ಅವರು ಇಲ್ಲ ಅಲ್ವಾ? ಹೌದು, ಪಾಪ ಅತ್ತೆ ಅವರು ಮನೆಯವ್ರ ಮೇಲೆ ಕೋಪ ಮಾಡ್ಕೊಂಡು ಹೊರಟೋದ್ರು. ಈಗ ಅವರೆಲ್ಲ ಎಲ್ಲಿದ್ದಾರೋ ಏನೋ. ಇದೇ ಬೀದಿಲಿ ರೈಟ್ ಸೈಡ್ 4ನೇ ಮನೇಲಿ ಇದಾರಂತೆ. ನನ್ ಫ್ರೆಂಡ್ ವರ್ಷಿಣಿ ಇದ್ದಾಳಲ್ವಾ, ಅವಳೇ ಹೇಳಿದ್ದು. ಹಾಗಾದ್ರೆ ಈ ವಿಷಯನ ಅಮ್ಮನ ಹತ್ರ ಹೇಳ್ಬೇಕು. ನಡೀರಿ ಹೋಗೋಣ, ಬಾ ಆದ್ಯಾ. ರಾಜಲಕ್ಷ್ಮಿ, ನಾನು ಕಾಲೇಜಲ್ಲಿ ನನ್ನ ರೆಕಾರ್ಡ್ ಬುಕ್ನ ಮರ್ತೋಗಿದ್ದೀನಿ. ನಾಳೆ ಪ್ರಾಕ್ಟಿಕಲ್ಸ್ ಇದೆ ಅಲ್ವಾ, ಹೋಗಿ ತಗೊಂಡ್ ಬರ್ತೀನಿ. ಸರಿ, ಬೇಗ ಬಂದ್ಬಿಡು ಆದ್ಯಾ. ಬಾ ಛಾಯಾ. ಅಣ್ಣ, ಇಲ್ಲಿ ಸೀನು ಅಂತ ಹೊಸದಾಗಿ ಬಂದಿದ್ದಾರೆ. ಓ ಅವರಾ? ಹಾಗೆ ಮುಂದಕ್ಕೆ ಹೋಗಿ ರೈಟ್ ತಗೊಳ್ಳಿ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಮನೇಲಿ ಯಾರಾದ್ರೂ ಇದ್ದೀರಾ? ಎಕ್ಸ್ಕ್ಯೂಸ್ ಮೀ. ಆದ್ಯಾ, ನನಗೋಸ್ಕರನೇ ಬಂದೆ ಅಲ್ಲ? ಬಾ ಆದ್ಯಾ, ಒಳಗ್ ಬಾ. ಸೀನು, ನಾನೇನ್ ನಿನಗೋಸ್ಕರ ಬರಲಿಲ್ಲ. ನನ್ನ ಸೈಕಲ್ ಪಂಚರ್ ಆಗಿದೆ. ಇಲ್ಲೆಲ್ಲಾದ್ರೂ ಶಾಪ್ ಇದೆಯೇನು ಅಂತ ಕೇಳೋದಕ್ಕೆ ಬಂದೆ. ಯಾಕಾದ್ಯ ಇಷ್ಟೊಂದು ಸುಳ್ಳು ಹೇಳ್ತೀಯ? ನನಗೋಸ್ಕರನೇ ಅಂತ ಹೇಳ್ಬೋದಲ್ವಾ? ಸುತ್ತಮುತ್ತ ಇಷ್ಟು ಮನೆಗಳಿದಾವೆ, ಇದೇ ಮನೆ ಮುಂದೆ ಬಂದು ಯಾಕೆ ಕೇಳಬೇಕು? ಇದೆಲ್ಲ ಪ್ರೀತಿನೇ ತಾನೆ? ನನಗೆ ಗೊತ್ತಾಗುತ್ತೆ ಆದ್ಯ. ಹೌದು, ಪ್ರೀತಿನೇ. ನನಗೆ ಗೊತ್ತಿತ್ತು ಆದ್ಯ, ನೀನ್ ನನಗೋಸ್ಕರ ಬರ್ತೀಯ ಅಂತ. ಈಗ್ಲಾದ್ರೂ ಮದ್ವೆ ಮಾಡ್ಕೊಳ್ಳೋಣ. ಆ ಮನೇಲಿದ್ರೆ ಮಾವನ್ ಕಟ್ಟುಪಾಡುಗಳಿಗೆ ತಕ್ಕಂತೆ ನಾವಿರ್ಬೇಕು. ಆದ್ರೆ ಇವಾಗ ನಾವು ಹೊರಗೆ ಬಂದಿದೀವಲ್ಲ, ನಾವಿಬ್ರು ಮದ್ವೆ ಮಾಡ್ಕೊಂಡು ಸಂತೋಷವಾಗಿರ್ಬೋದು. ನಮ್ದು ಪ್ರೀತಿ ಮಾತ್ರನೇ ಸೀನು, ಮದ್ವೆವರೆಗೂ ಬರಲ್ಲ. ನೀನ್ ಈ ಮನೇಲಿ ಹೇಗಿದ್ಯೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ ಜೊತೆಗೆ ಈ ಮನೇಲಿ ಇರೋದಕ್ಕೆ ಬಂದಿಲ್ಲ. ಆದ್ಯ, ನಾವು ಮನೆ ಬಿಟ್ಟು ಬಂದು 2 ದಿನ ಆಗ್ತಿದೆ ಅಷ್ಟೆ.
ಈ 2 ದಿನನೇ ನಿನಗೆ ತಡ್ಕೊಳಕ್ಕಾಗ್ಲಿಲ್ಲ. ಇನ್ ಜೀವನ ಪೂರ್ತಿ ಅದು ಹೇಗಿರ್ತೀಯ ಆದ್ಯ? ಇರ್ಬೇಕು ಸೀನು. ನಿನಗೂ ಚಾರುಗೂ ಮದ್ವೆ ಆದ್ಮೇಲೆ ನೀನು ಎಲ್ಲಿದ್ರೂ ಸಂತೋಷವಾಗಿರ್ಬೇಕು. ಅದು ಸಾಧ್ಯ ಇಲ್ಲ ಆದ್ಯ. ನನ್ನ ಸಂತೋಷನೇ ನೀನೊಬ್ಳು ಬಿಟ್ಟು ನನ್ನ ಪಕ್ಕದಲ್ಲಿ ಯಾರೇ ಬಂದ್ರು ನಾನು ಸಂತೋಷವಾಗಿರಲ್ಲ. ಸೀನು, ನನ್ ಬಗ್ಗೆ ಮರ್ತ್ ಹೋಗು. ನಮ್ ಮದ್ವೆ ನಡೆಯೋದಿಲ್ಲ. ನೀನ್ ಒಪ್ಕೊಂಡ್ರೆ ಎಲ್ಲ ನಡೆಯುತ್ತೆ, ಆದ್ರೆ ನೀನ್ ಒಪ್ಕೋತಾ ಇಲ್ಲ. ನಿನ್ನ ಒಪ್ಸೋದಕ್ಕೆ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಬಿಟ್ಟೆ. ಕೊನೆಗೆ ಸತ್ ಹೋಗ್ತೀನಿ ಅಂತಾನೂ ಹೆದರ್ಸ್ದೆ. ನಿನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಇದಕ್ಕಿಂತ ಇನ್ನೇನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಆದ್ಯ. ನಮ್ ಮದ್ವೆ ನಡಿಬೇಕು ಅಂದ್ರೆ ನಾನು ಒಪ್ಕೊಳ್ಳೋದಲ್ಲ ಸೀನು. ಮನೇಲಿ ಎಲ್ರೂ ಒಪ್ಕೋಬೇಕು. ಎಲ್ರೂ ಸಂತೋಷವಾಗಿರ್ತಾರೆ ಅಂದ್ರೇನೆ ನಿನ್ ಜೊತೆ ನಾನು ಸಪ್ತಪದಿ ತುಳಿತೀನಿ. ಏನಾಗಿದೆ ರಾಜು ನಿಂಗೆ? ಯಾವುದೇ ಚಿಕ್ಕ ತಪ್ಪು ನಡೆದ್ರು ಅದ್ರ ಬಗ್ಗೆ ತಿಳ್ಕೊಂಡು ವಿಚಾರಿಸಿ ಎಲ್ರೂ ಸರಿಯಾದ ದಾರಿಲಿ ನಡೆಸ್ತಿದ್ದವನು. ಮನೇಲಿ ಇಷ್ಟೊಂದು ಗಲಾಟೆ ನಡೀತಿದ್ರು ಕೊನೆಗೆ ಇರೋ ಒಬ್ಳೇ ಮಗಳು ಪದ್ಮನ ಅವಳದೇ ತಪ್ಪು ಅಂತ ಹೇಳಿ ಮನೆಯಿಂದ ಕಳಿಸ್ಬಿಟ್ರು. ಆದ್ರೂ ನೀನೇನು ಮಾತಾಡ್ದೆ ಮೌನವಾಗಿದ್ಯಲ್ಲ ರಾಜು. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಆಗಿರೋಳ್ನ, ಈ ಜಗಳ ನಡೆಯೋದಿಕ್ಕೆ ಅವಕಾಶ ಕೊಟ್ಟಿರೋ ಜಾನಕಿನ ಏನು ಕೇಳಲಿಲ್ಲ. ಆದ್ಯ ಜಾನಕಿ ಮೇಲಿರೋ ನಂಬಿಕೆ ನನ್ ಮೇಲೆ ಇಲ್ಲ ಅನ್ನಿಸ್ತಿದೆ. ಅಮ್ಮ, ಹೆತ್ತ ಪ್ರೀತಿಯಿಂದ ಯಾರು ಒಳ್ಳೆಯವರು ಯಾರು ತಪ್ಪು ಮಾಡ್ತಿದಾರೋ ಅಂತ ನೀನು ಸರಿಯಾಗಿ ತಿಳ್ಕೊತಾ ಇಲ್ಲ ಅಮ್ಮ. ಸೀನು ನನ್ನ ಮಾತನ್ನ ಕೇಳಲಿಲ್ಲ ಅನ್ನೋ ವಿಷಯನ ನೀನು ಜೀರ್ಣಿಸ್ಕೊಳಕ್ಕಾಗತ್ತಾ? ಕನಿಷ್ಠ ಪಕ್ಷ ಅಮೆರಿಕದಿಂದ ಬಂದಿರೋ ಆದ್ಯ ಹಾಗೆ ಯೋಚನೆ ಮಾಡಕ್ಕಾಗ್ಲಿಲ್ಲಮ್ಮ ಸೀನುಗೆ. ಅವನಿಗೆ ಅರ್ಥ ಮಾಡಿಸಿ ಯಾವ ತಪ್ಪು ನಡೆದಿರೋ ಹಾಗೆ ಈ ಮನೆ ಕರ್ಕೊಂಡು ಬಂದಿದ್ದಂತೂ ಸತ್ಯ. ಸತ್ಯ ಪ್ರೀತಿಗಿಂತ ದೊಡ್ಡದಮ್ಮ. ಆಗ್ಲೇ ಜಾನಕಿ ಹೇಳಿದ ಮಾತಲ್ಲಿ ಸತ್ಯ ಇತ್ತು ಅನ್ನೋ ಕಾರಣಕ್ಕೆ ಪದ್ಮ ಹೊರಟೋಗ್ತಾಳೆ ಅಂತ ಗೊತ್ತಾದ್ರೂ ನಾನು ಜಾನಕಿನೇ ಸಮರ್ಥಿಸ್ದೆ. ಆದ್ರೆ ನಾನ್ ಮಾತ್ರ ಅವ್ರದೇ ತಪ್ಪು ಅಂತ ಹೇಳ್ತೀನಿ ರಾಜು. ಯಾಕೆಂದ್ರೆ ನೀನ್ ಕೋಪ ಮಾಡ್ಕೋತೀಯ ಅಂತ ಗೊತ್ತಿದ್ರು ಕೂಡ ಆದ್ಯನ ಮನೆ ಕರ್ಕೊಂಡ್ ಬಂದ್ಲು. ಅಂದ್ರೆ ಈ ಮನೆ ನಿಯಮಗಳನ್ನ ಯಾವತ್ತೋ ಮರ್ತೋಗಿದ್ದಾಳೆ. ಇವಾಗ ನಮ್ಮ ಮರ್ಯಾದೆ ಹೋಗತ್ತೆ ಅಂತ ಗೊತ್ತಿದ್ರು ಸೀನು ನೋಟ ಆದ್ಯ ಮೇಲೆ ಹೋಗೋ ಹಾಗೆ ಮಾಡಿದ್ಲು. ಅದಕ್ಕೆ ನಾವೇನು ಆಶ್ಚರ್ಯ ಪಡೋವಂಥದ್ದೇನೂ ಇಲ್ಲ. ಜಾನಕಿಗೆ ಸೀನು ಯಾವ ಲೆಕ್ಕ ಹೇಳು? ಅವಳು ಯಾರನ್ನು ಬೇಕಾದ್ರೂ ಬದಲಾಯಿಸ್ತಾಳೆ. ಸೀನು ಪ್ರೀತಿಸೋದಿಕ್ಕೆ ಈಗ ಅವಳೇ ಕಾರಣ. ಆಮೇಲೆ ಆದ್ಯನ ಹತ್ರ ಆಚಾರಗಳ ಬಗ್ಗೆ ಮಾತಾಡಿ ನಿನ್ನ ದೃಷ್ಟಿಲಿ ಅವಳು ಒಳ್ಳೆಯವಳಾಗ್ಬಿಟ್ಲು. ಅವಳನ್ನ ಅಷ್ಟು ಸುಲಭವಾಗಿ ನಂಬೇಡ ರಾಜು.
ಅತ್ತೆ, ಯಾಕೆ ಆದ್ಯನ ಮೇಲೆ ಆರೋಪ ಮಾಡ್ತಿದ್ದೀರಿ? ಅವಳೇನು ನಮ್ಮನೆಗೆ ಬೇಕು ಅಂತ ಬರಲಿಲ್ಲ. ನನ್ನ ತಂಗಿ ಸಾಯುವಾಗ ನಾನು ಮಾತು ಕೊಟ್ಟಿದ್ದಕ್ಕೆ ಅವಳನ್ನು ತಪ್ಪು ಮಾಡಿದ್ರು ಏನೋ ಅದಕ್ಕೆ ಮತ್ತೆ ಪಂಚಾಯತಿಗೆ ಹೋಗಿದ್ದಾರೆ. ಏನ್ ಹೇಳ್ತಿದ್ಯಾ ಶಿವರಾಜು? ಪದ್ಮ ಪಂಚಾಯತಿಗೆ ಹೋಗೋದು ಅಂದ್ರೆ ಏನು? ಏನ್ ಕತೆನೋ ನಂಗೂ ಸರಿಯಾಗಿ ಗೊತ್ತಿಲ್ಲ ಅಮ್ಮ. ಊರವರೆಲ್ಲ ಮಾತಾಡ್ಕೋತಿದ್ರೆ ನಾನು ಕೇಳಿಸ್ಕೊಂಡೆ. ಹತ್ತು ಜನರಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಈ ಮನೆಗೆ ಬರ್ತಾರೆ. ಆದ್ರೆ ಇವತ್ತು ನಮಗೋಸ್ಕರ ನಾವೇ ಪಂಚಾಯತಿಗೆ ಹೋಗ್ಬೇಕಾಗಿರೋ ಸಮಯ ಬಂದಿದೆ. ಹೋಗ್ಬರ್ತೀನಮ್ಮ. ಭಗವಂತ, ಮತ್ತೆ ತಪ್ಪು ನಡೀತಿದ್ಯಾ? ನನ್ನ ಮಗಳು ಮನೆ ಬಿಟ್ಟು ಹೋಗೋದು ಅಂದ್ರೆ ಏನು, ಮತ್ತೆ ಪಂಚಾಯತಿ ಮಾಡೋದು ಅಂದ್ರೆ ಏನು? ನನಗೇನು ಅರ್ಥ ಆಗ್ತಾ ಇಲ್ಲ. ಏನು ಆಗದಿರೋ ಹಾಗೆ ನೀನೇ ನೋಡ್ಕೋಬೇಕಪ್ಪ. ನಮಸ್ಕಾರ ರಾಜಾರಾಮ್ ಅವರೇ. ನಮಸ್ಕಾರ ರಾಜಾರಾಮ್ ಅವರೇ. ನಮಸ್ಕಾರ. ಮಾತಾಡಿ. ಊರಿನ ಮುಖ್ಯಸ್ಥರು ನಿಮ್ಮನ್ನ ನಿಲ್ಲಿಸಿ ನಾವು ಹೇಗೆ ಮಾತಾಡೋಕ್ಕಾಗತ್ತೆ? ನೀವು ಧರ್ಮಪೀಠದ ಮೇಲೆ ಕೂತ್ಕೊಂಡು ತೀರ್ಪನ್ನ ಹೇಳಬೇಕು ಅಂತ ಊರಿನವ್ರ ಪರವಾಗಿ ಕೇಳ್ಕೊತಿದ್ದೀನಿ. ಹೌದು, ರಾಜಾರಾಮ್ ಅವರೇ ಕೂತ್ಕೋಬೇಕು. ರಾಜಾರಾಮ್ ಅವರೇ ಕೂತ್ಕೋ. ಒಂದು ನಿಮಿಷ ನಿಲ್ಲಿಸಿ. ಪಂಚಾಯಿತಿಗೆ ಬಂದಿರೋದು ನನ್ನ ತಂಗಿ, ಹಾಗಾಗಿ ಸಮಸ್ಯೆ ಕೂಡ ನಂದೆ. ಧರ್ಮಕರ್ತವಾಗಿ ತೀರ್ಪು ಹೇಳಬೇಕಾಗಿರೋ ಜವಾಬ್ದಾರಿನ ನೀವೇ ತಗೋಬೇಕು. ಶ್ರೀರಾಮಂದು ಒಂದೇ ಬಾಣ ಒಂದೇ ಮಾತು ಅಂತಾರೆ. ನೀವು ಕೂಡ ಹಾಗೆ ರಾಜಾರಾಮ್ ಅವರೇ. ನಾನೀಗ ತೀರ್ಪು ಹೇಳುವಂತ ಸ್ಥಾನದಲ್ಲಿಲ್ಲ. ದಯವಿಟ್ಟು ಎಲ್ಲರೂ ನನ್ನ ಮಾತನ್ನು ಕೇಳಿ. ತೀರ್ಪು ಕೊಡೋರಾಗಿ ನೀವೇ ಕೂತ್ಕೊಳ್ಳಿ. ಅಮ್ಮ ಪದ್ಮಾವತಿ, ನಿಮ್ಮ ಸಮಸ್ಯೆ ಏನು ಹೇಳಮ್ಮ? ಈ ಚಲಪತಿ ಅವರು ಅವ್ರ ಮಗಳನ್ನ ನನ್ನ ಮಗನ ಕೊಟ್ಟು ಮದುವೆ ಮಾಡಬೇಕು ಅನ್ಕೊಂಡಿದ್ದ ವಿಷಯ ನಿಮ್ಮೆಲ್ರಿಗೂ ಗೊತ್ತಿರೋದೆ.
ಅವತ್ತು ಮದ್ವೆ ಮಾಡ್ಕೊಳ್ಳಲ್ಲ ಅಂದಿದ್ದಕ್ಕೆ ಊರವ್ರನ್ನೆಲ್ಲ ಕರೆದು ಪಂಚಾಯ್ತಿ ಇಡಿಸಿದ್ರು. ನಾವು ಊರಲ್ಲಿ ತಲೆ ಎತ್ಕೊಂಡು ತಿರುಗ್ದಿರೋ ಹಾಗೆ ಮಾಡಿದ್ರು. ಕೊನೆಗೆ ಈ ಗಲಾಟೆಯಿಂದ ನಮ್ ಕುಟುಂಬ ಎರಡಾಗೋಯ್ತು. ಅದನ್ನೆಲ್ಲ ಮರ್ತು ಈಗ ಆ ಹುಡುಗಿನ ನನ್ನ ಸೊಸೆ ಮಾಡ್ಕೊಳ್ಳೋಣ ಅಂದ್ರೆ ಈ ಚಲಪತಿಯವರು ನೀವು ಬೇಡ, ನಿಮ್ ಸಂಬಂಧನೂ ಬೇಡ ಅಂತ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ನಮ್ಮನ್ನ ಕಡೆಗಣಿಸಿ ಮಾತಾಡ್ತಾ ಇದ್ದಾರೆ. ಏನಕ್ಕ ನೀನ್ ಪಂಚಾಯ್ತಿ ಸೇರಿಸಿದ್ದು ಚಾರುಗೋಸ್ಕರನ? ಏನೋ ಹಾಗೆ ಹೇಳ್ತಿದ್ಯಾ? ಚಾರು ನನ್ ಸೊಸೆ ಅಂತ ಯಾವತ್ತೋ ಅನ್ಕೊಂಡಿದೀನಿ. ನನ್ ಮಗನ್ ಮದ್ವೆ ಜೋರಾಗಿ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಈಗ ಅವ್ರು ಇಷ್ಟ ಇಲ್ಲ ಅಂತಿದ್ದಾರೆ. ಇನ್ನೇನ್ ಮಾಡ್ಬೇಕು ಹೇಳು? ಏನಯ್ಯ ಚಲಪತಿ, ಆವತ್ತು ಮದ್ವೆ ನಿಂತೋಗುತ್ತೆ ಅಂತ ಈ ಊರಿನ ಬಗ್ಗೆನೇ ಕೀಳಾಗಿ ಮಾತಾಡ್ದೆ. ಇವತ್ತು ಮದ್ವೆ ಮಾಡ್ಕೊಳಕ್ಕೆ ಅವರೇ ಮುಂದೆ ಬಂದ್ರೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಹೌದು ರೇ, ನನ್ನ ಮಗಳು ನನ್ನ ಇಷ್ಟ. ನನಗಿಷ್ಟ ಬಂದವ್ರು ಕೊಡ್ತೀನಿ. ಮಧ್ಯದಲ್ಲಿ ಕೇಳೋದಿಕ್ ನೀವ್ಯಾರು? ಚಲಪತಿ ಅವರೇ, ಆವತ್ತು ನಿಮ್ಗೆ ಅನ್ಯಾಯ ಆಗಿದ್ದಕ್ಕೆ ಪಂಚಾಯ್ತಿ ಮಾಡಿದೆ. ಇವತ್ತು ಅಗತ್ಯ ಮುಗಿತಿದ್ದ ಹಾಗೆ ಕೇಳೋದಕ್ಕೆ ನೀವ್ಯಾರು ಅಂತಿದ್ದೀರಾ? ಹೌದಯ್ಯ, ಇವನು ಆಗ ರಾಜಾರಾಮ್ ಅವ್ರಿಗೆ ಸೋದರಳಿಯ. ಅವ್ರಿಗಿರೋ ಹೆಸರು ಪ್ರತಿಷ್ಠೆನ ನೋಡಿ ನನ್ನ ಮಗಳನ್ನ ನಾನು ಕೊಡಬೇಕು ಅನ್ಕೊಂಡೆ. ಇವಾಗ ಅವ್ರು ಬೇರೆಯಾಗಿದ್ದಾರೆ. ಅವನ್ ಸ್ವಂತ ಕಾಲ ಮೇಲೆ ಅವ್ನು ನಿಲ್ಲಕ್ಕಾಗದೇ ಇರೋನು ನನ್ನ ಮಗಳನ್ನ ಹೇಗೆ ನೋಡ್ಕೋತಾನೆ? ಅದಕ್ಕೆ ಈ ಸಂಬಂಧನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಅಂದ್ರೆ ದುಡ್ಡಿಗೆ ಕೊಡೋ ಬೆಲೆ ಗೌರವನ ನೀವು ಮನುಷ್ಯರಿಗೆ ಕೊಡಲ್ವಾ? ನೋಡ್ರಿ, ನಾವು ರಾಜಾರಾಮ್ ಅವರಷ್ಟು ದೊಡ್ಡವ್ರೇನಲ್ಲ. ಎಷ್ಟೇ ಜನ ಬಂದ್ರು ಮನಸ್ಸು ದೊಡ್ಡದ್ ಮಾಡಿ ಒಪ್ಕೊಳ್ಳೋದಿಕ್ಕೆ. ನೋಡಿ, ನಮಗೆ ಈ ಸಂಬಂಧ ಇಷ್ಟ ಇಲ್ಲ. ತಡ ಆದ್ರೂ ಚೆನ್ನಾಗಿ ದುಡ್ಡಿರೋ ಕುಟುಂಬದ ಹುಡುಗನ್ನ ನೋಡ್ಬೇಕು ಅಂತ ಅನ್ಕೊಂಡಿದೀವಿ. ಇನ್ನೂ ನೀವೇನಾದ್ರೂ ಕೇಳಬೇಕು ಅನ್ಕೊಂಡ್ರೆ ಈಗಲೇ ಕೇಳ್ಬಿಡಿ. ಇನ್ನು ಕೇಳೋದಕ್ಕೆ ಏನಿದೆ ಹೇಳಿ? ನಮ್ ಸೀನು ನಿಮ್ಗಿಷ್ಟ ಆಗ್ಲಿಲ್ಲ ಅಲ್ವಾ? ಚಾರುಗೂ ಸೀನುಗೂ ಮದ್ವೆ ಮಾಡಿಸ್ತೀನಿ ಅಂತ ನಮ್ ಯಜಮಾನ್ರು ಕೊಟ್ಟಿರೋ ಮಾತನ್ನ ನೀವೇ ತಪ್ಪಿಸಿದ ಹಾಗಾಯ್ತಲ್ವಾ? ಅದಕ್ಕೋಸ್ಕರನೇ ಅಲ್ವಾ ಊರೆಲ್ಲರ ಮುಂದೆನೂ ಹೇಳ್ತಾ ಇರೋದು. ನೀವು ಎಷ್ಟೇ ಸರಿ ಕೇಳಿದ್ರು ನಮ್ಮ ಉತ್ತರ ಇದೇನೆ. 10 ಎಕರೆ ಹೊಲ, 10 kg ಬಂಗಾರ ಇದ್ರೆ ಹೇಳಿ, ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಳ್ಳೋಣ. ಇದೇನ್ ವರ್ಕೌಟ್ ಆಗೋ ಥರ ಇಲ್ಲ ಅವ್ರಿಗೆ. ಅವ್ರದೇ ಚಿಂತೆ, ನಮ್ದೇನಿಲ್ಲ. ಇವರು ಹುಡುಗನ ನೋಡ್ಲಿಲ್ಲ, ಹೊಲ ಗದ್ದೆನ ಬಂಗಾರನ ನೋಡಿದ್ರು. ಇದನ್ನ ಪಂಚಾಯಿತಿ ಗಮನಿಸ್ಬೇಕು. ಮತ್ತೆ ನೀವೇ ಗಮನಿಸೋದಕ್ಕೆ ತುಂಬಾ ಲೇಟ್ ಆಯ್ತು. ನಡೀರಿ ಹೋಗೋಣ. ಇನ್ಯಾಕಿದೆಲ್ಲ? ನೋಡಿದ್ರಾ, ನಮಗ್ ಆಸ್ತಿ ಪಾಸ್ತಿ ಏನು ಇಲ್ಲ ಅಂತ ತಾನೆ ಅವ್ರ ಮಗಳನ್ನ ನನ್ನ ಮಗನ ಕೊಡ್ತಾ ಇಲ್ಲ. ಇಷ್ಟು ಜನಗಳ ಮುಂದೆ ನಮ್ಮನ್ನ ಕೀಳಾಗಿ ಮಾತಾಡ್ಬಿಟ್ಟು ಹೊರಟೋದ್ರು. ಬೇಜಾರು ಮಾಡ್ಕೋಬೇಡ ಪದ್ಮ, ನಾನೇ ನಿಮ್ಮನ್ನ ಹೊರಗಡೆ ಹೋಗೋ ಹಾಗೆ ಮಾಡಿದ್ದು. ಇವ್ರ ವ್ಯಕ್ತಿತ್ವ ನಿಮಗೆ ಗೊತ್ತಾಗ್ಬೇಕು ಅಂತ. ಇವ್ರಿಗೆ ಬೇಕಾಗಿದ್ದು ನಮ್ಮ ಸೀನು ಅಲ್ಲ, ನಮ್ಮ ಹತ್ರ ಇರೋ ಆಸ್ತಿ ಅಂತಸ್ತು. ಈಗ ಅರ್ಥ ಮಾಡ್ಕೊಂಡು ಏನ್ ಪ್ರಯೋಜನ ಆತ್ಗೆ?
ಇಷ್ಟು ವರ್ಷ ಆದ್ರೂ ಒಂದು ಮನೆ ಕಟ್ಕೊಳಕ್ಕಾಗ್ಲಿಲ್ಲ ನಮ್ಮ ಕೈಲಿ. ಇರೋನೊಬ್ಬ ಮಗನ್ಗೆ ಮದ್ವೆ ಮಾಡಕ್ಕಾಗ್ತಿಲ್ಲ. ನಿಶ್ಚಿತಾರ್ಥ ಆಗಿದ್ರು ಮನೆ ಆಸ್ತಿ ಏನೂ ಇಲ್ಲ ಅಂತ ಸಂಬಂಧನೇ ಮುರ್ಕೊಂಡು ಹೊರಟೋದ್ರು. ಆಸ್ತಿ ಪಾಸ್ತಿ ಏನು ಇಲ್ದೇ ಇರೋರ್ಗೆ ಮತ್ತೆ ಸಂಬಂಧ ಎಲ್ಲಿಂದ ಬರುತ್ತೆ ಬಿಡತ್ಗೆ? ಯೋಚನೆ ಮಾಡ್ಬೇಡ ಪದ್ಮ. ನಿನಗೆ ನಿಮ್ಮಣ್ಣ ಇದ್ದಾರಲ್ವಾ, ಮತ್ತೆ ಮನೆಗೆ ಬನ್ನಿ. ಯಾವಾಗಲೂ ಇದ್ದಾಗೆ ಎಲ್ಲರೂ ಒಟ್ಟಿಗೆ ಇರೋಣ.